ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ನೀವು ಈಸಿಯಾಗಿ ಮನೆಯಲ್ಲೇ ಕುಳಿತುಕೊಂಡು ಜಸ್ಟ್ ಮೊಬೈಲ್ನ ಯೂಸ್ ಮಾಡ್ತಾ ಯಾವ ರೀತಿಯಾಗಿ ನೀವು ಒಳ್ಳೆ ದುಡ್ಡು ಅಂಬೋದು ಗಳಿಸ್ಕೋಬೋದು ಅನ್ನೋದನ್ನು ಸಹಿತ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ದುಡ್ಡನ್ನ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ದುಡ್ಡು ಅಂಬೋದು ಗಳಿಸ್ಕೋಬೋದಾಗಿದೆ ನೀವೆಲ್ಲರೂ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಬ್ಯಾಂಕ್ ಸಾಥಿ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.3 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ತೇವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲರೂ ನಿಮ್ಮ KYCನ ಕೊಟ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ನ ಕೊಟ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಎಲ್ಲರೂ ಲಾಗಿನ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮಗೆ ಕೆಳಗಡೆ ಬಂದುಬಿಟ್ರೆ ಸೆಲ್ ಆ್ಯಂಡ್ ಅರ್ನ್ ಅಂತಿದೆ ನೋಡ್ಬೋದು. ನಿಮಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಡಿಮಾರ್ಟ್ ಅಕೌಂಟ್ ಇದೆ, ಜಸ್ಟ್ ಡಿಜಿಟಲ್ ಪ್ರಾಡಕ್ಟೇ ಇವಕ್ಕೆ ಅಂತ ಹೇಳ್ತಾರೆ. ಮತ್ತು ನೋಡ್ಬೋದು ಬಿಸ್ನೆಸ್ ಲೋನ್ ಇದೆ, ಮತ್ತು ನೋಡ್ಬೋದು ಹೋಮ್ ಲೋನ್ ಇದೆ. ಹೀಗೆ ಹಲವಾರು ರೀತಿಯಂಥ ಡಿಜಿಟಲ್ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ನಾನೀಗ ಸಪೋಸ್ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಅಂತ ನೋಡ್ಬೋದು. ನೀವು ಇಲ್ಲಿ ಆಕ್ಸಿಸ್ ಬ್ಯಾಂಕ್ದು ಏನಾದರೂ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಟ್ರೆ 2100 ರೂಪಾಯಿ ಸಿಗುತ್ತೆ. ಮತ್ತು RBLದು ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ 1500 ರೂಪಾಯಿ ಅಂಬೋದು ಸಿಗುತ್ತೆ. ಮತ್ತು ಎಸ್ ಬ್ಯಾಂಕ್ದು ಮಾಡಿಸ್ಕೊಟ್ರೆ ನೋಡ್ಬೋದು ನಿಮಗೆ ಇಲ್ಲಿ 1900 ರೂಪಾಯಿ ಸಿಗುತ್ತೆ. IDFCದು ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ 1400 ರೂಪಾಯಿ ಅಂಬೋದು ಸಿಗುತ್ತೆ. ಜುಪಿಟರ್ದು ಮಾಡಿಸ್ಕೊಟ್ರೆ 900 ರೂಪಾಯಿ ಸಿಗುತ್ತೆ. EU ಬ್ಯಾಂಕ್ ಮಾಡಿಸ್ಕೊಟ್ರೆ 2050 ರೂಪಾಯಿ ಸಿಗುತ್ತೆ. ಮತ್ತು ಬಜಾಜ್ದು ಮಾಡಿಸ್ಕೊಟ್ರೆ 2000 ರೂಪಾಯಿ ಸಿಗುತ್ತೆ. ಮತ್ತು ಇಂಡಸ್ ಇಂಡಿಯದು ಮಾಡಿಸ್ಕೊಟ್ರೆ 1900 ರೂಪಾಯಿ ಸಿಗುತ್ತೆ. ಮತ್ತು ರೂಪಿ ಕಾರ್ಡ್ದು ಮಾಡಿಸ್ಕೊಟ್ರೆ 850 ರೂಪಾಯಿ ಸಿಗುತ್ತೆ. HDFC ಬ್ಯಾಂಕ್ದು ಮಾಡಿಸ್ಕೊಟ್ರೆ 2000 ರೂಪಾಯಿ ಸಿಗುತ್ತೆ. ಮತ್ತು HDFC ಬ್ಯಾಂಕ್ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ 300 ರೂಪಾಯಿ ಅಂಬೋದು ಸಿಗುತ್ತೆ. ಅದು ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ನಿಮಗೆ ಇಲ್ಲಿ ಶೇರ್ ಟು ಕಸ್ಟಮರ್ ಅಂತ ಬ್ಲೂ ಕಲರಲ್ಲಿ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡಿದ್ರೆ ಸಾಕು. ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೀವು ಇಲ್ಲಿ ರೆಫರ್ ಮಾಡ್ಕೋಬೇಕಾಗತ್ತೆ. ರೆಫರ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಲಿಂಕ್ ಮುಖಾಂತರ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊಂತಾರೆ. ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಆಗುತ್ತೆ ಯಾರಾದರೂ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ. ಅದೇ ರೀತಿಯಾಗಿ ಸ್ವಲ್ಪ ಸ್ಲೈಡ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಬ್ಯಾಕ್ ಬಂದು ಸಹಿತ ಕ್ಲಿಕ್ ಮಾಡ್ಕೋಬೋದಾಗಿದೆ. ಬ್ಯಾಂಕ್ ಅಕೌಂಟ್ಗೆ ಬಂದುಬಿಟ್ರೆ ಯಾರಿಗಾದ್ರೂ ಎಮರ್ಜೆನ್ಸಿ ಇರುತ್ತೆ ಬ್ಯಾಂಕ್ ಅಕೌಂಟ್, ಯಾರಿಗಾದ್ರೂ ಝೀರೋ ಅಕೌಂಟ್ ಓಪನ್ ಮಾಡಿಸ್ಕೊಟ್ರೆ ಸಾಕು ನಿಮಗೆ ಇಲ್ಲಿ ದುಡ್ಡು ಅಂಬೋದು ಸಿಗುತ್ತೆ. ನೋಡ್ಬೋದು ಇಂಡಸ್ ಇಂಡಿಯದು ಮಾಡಿಸ್ಕೊಟ್ರೆ 600 ರೂಪಾಯಿ ಸಿಗುತ್ತೆ. ಮತ್ತು ಜುಪಿಟರ್ದು ಮಾಡಿಸ್ಕೊಟ್ರೆ 250 ರೂಪಾಯಿ ಸಿಗುತ್ತೆ. ಆಕ್ಸಿಸ್ದು ಮಾಡಿಕೊಟ್ರೆ 1000 ರೂಪಾಯಿ ಸಿಗುತ್ತೆ. ಮತ್ತು DBSದು ಮಾಡಿಸ್ಕೊಟ್ರೆ 400 ರೂಪಾಯಿ ಸಿಗುತ್ತೆ. ಆಕ್ಸಿಸ್ದು ಮಾಡಿಸ್ಕೊಟ್ರೆ 800 ರೂಪಾಯಿ ಸಿಗುತ್ತೆ. 5 ಮನಿದು ಮಾಡಿಸ್ಕೊಟ್ರೆ 160 ರೂಪಾಯಿ ಅಂಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಸಿಗುತ್ತೆ. ಇದನ್ನು ಇದೇ ರೀತಿಯಾಗಿ ವರ್ಕ್ ಮಾಡೋದು. ಜಸ್ಟ್ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರೆಫರ್ ಮಾಡಿಕೊಂಡು ಈಸಿಯಾಗಿ ಒಬ್ಬರಿಂದ ಒಬ್ರು ರೆಫರ್ ಮಾಡ್ಕೊಂಡ್ರೆ ಸಾಕು. ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊಂತಾರೆ. ನಿಮ್ಮ ಲಿಂಕ್ನ ಪೇಸ್ಟ್ ಮಾಡಿಕೊಂಡ್ರೆ ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಈಸಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಸ್ಲೈಡ್ ಮಾಡ್ಕೊಳ್ಳಿ. ನೋಡ್ಬೋದು ನಿಮಗೆ ಇಲ್ಲಿ ಡಿಮಾರ್ಟ್ ಅಕೌಂಟ್ ಇದೆ. ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡಿಸಿರೋ ಸಹಿತ ನಿಮಗಿಲ್ಲಿ ದುಡ್ಡು ಅಂಬೋದು ಸಿಗುತ್ತೆ. ಸ್ಟಾಕಲ್ಲಿದೆ. ಮತ್ತು ಅದೇ ರೀತಿಯಾಗಿ ನಿಮಗೆ ಪರ್ಸ್ನಲ್ ಲೋನ್ ಇದೆ. ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಪರ್ಸ್ನಲ್ ಲೋನ್ ಎಮರ್ಜೆನ್ಸಿ ಇದೆ ನೋಡ್ಬೋದು. ನಾನು ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಳೋದು ಅಂತ ನಾನು ಪರ್ಸ್ನಲಾಗಿ ವೀಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ಲೋನ್ ಅಂಬೋದು ತೊಗೋಬೋದು. ನೋಡ್ಬೋದು ನಿಮ್ಗೆ ಇಲ್ಲಿ ಇನ್ಕ್ರೆಡಲ್ಲಿ ಮಾಡಿಸ್ಕೊಂಡ್ರೆ ಸಾಕು ನಿಮಗಿಲ್ಲಿ 4% ಸಿಗುತ್ತೆ. ಫ್ರೆಫಲ್ಲಿ ಮಾಡಿಸ್ಕೊಟ್ರೆ 2% ಸಿಗುತ್ತೆ. ಮತ್ತು ಆದಿತ್ಯ ಬಿರ್ಲಾಲ್ ಮಾಡಿಸ್ಕೊಟ್ರೆ 2% ಸಿಗುತ್ತೆ. ಮತ್ತು ಕ್ರೆಡಿಟ್ PL ಮಾಡಿಸ್ಕೊಟ್ರೆ 4% ಸಿಗುತ್ತೆ. ಮನಿಯಲ್ಲಿ ಮಾಡಿಸ್ಕೊಟ್ರೆ ನಿಮಗಿಲ್ಲಿ 4% ಸಿಗುತ್ತೆ. ಮನಿಯಲ್ಲಿ ಮಾಡಿಸ್ಕೊಟ್ರೆ 2.50 ಸಿಗುತ್ತೆ. ಇಂಡಸ್ ಇಂಡಲ್ಲಿ ಮಾಡಿಸ್ಕೊಟ್ರೆ 3800 ರೂಪಾಯಿ ಸಿಗುತ್ತೆ. ಮತ್ತು DBSಲ್ಲಿ ಮಾಡಿಸ್ಕೊಟ್ರೆ 2.50 ಸಿಗುತ್ತೆ. ಈ ರೀತಿಯಾಗಿ ಜಸ್ಟ್ ನೀವು ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರೆಫರ್ ಮಾಡ್ಕೊಳ್ಳಿ. ಇದರಿಂದ ಒಬ್ಬರು ನಿಮ್ಮ ಲಿಂಕ್ನ ರೆಫರ್ ಮಾಡ್ಕೊಂತಾರೆ. ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಈಸಿಯಾಗಿ ಆಗುತ್ತೆ. ಈ ಟ್ರಿಕ್ನ ಎಲ್ಲರೂ ಯೂಸ್ ಮಾಡಿಕೊಂಡು ಒಳ್ಳೆ ದುಡ್ಡು ಮಾಡ್ಕೊಳ್ಳಿ ಎಂದು ಕೇಳುತ್ತೇನೆ. ಈ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ರೆಫರಲ್ಗೆ ಬನ್ನಿ. ನಿಮ್ಗೆ ಇಲ್ಲಿ ರೆಫರಲ್ ಮುಖಾಂತರ ಒಳ್ಳೆ ಅರ್ನಿಂಗ್ ಅಂಬೋದು ಮಾಡ್ಕೋಬೋದಾಗಿದೆ. ನೋಡ್ಬೋದು ನಿಮ್ಗೆ ಇಲ್ಲಿ 1 ಟೈಮ್ ರೆಫರ್ ಮಾಡಿದ್ರೆ 10% ಅರ್ನಿಂಗ್ ಅಂಬೋದು ಈಸಿಯಾಗಿ ಸಿಗುತ್ತೆ. ಇದನ್ನು ಇದೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನಿಮ್ಮ ಲಿಂಕ್ನ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊಂತಾರೆ. ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಆಗುತ್ತೆ. ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿಯಾಗಿ ವಿತರಣೆ ಅಂತ ಹೇಳ್ಬಿಡ್ತೀನಿ. ನೀವು ಅದಕ್ಕಿಂತ ಮುಂಚೆ ನೀವು ಇಲ್ಲಿ KYC ಡೀಟೇಲ್ ಮತ್ತು MPN ಜನರೇಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಜನರೇಟ್ ಮಾಡ್ಕೊಳ್ಳಿ. ಅದಾನಂತರ ಎಲ್ಲರೂ ಪೇಮೆಂಟ್ ಸೆಟ್ಟಿಂಗ್ಗೆ ಬನ್ನಿ. ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ಅಮೌಂಟ್ ಅಂಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ IFSC ಕೋಡ್ ಹಾಕೊಂಡು ಈಸಿಯಾಗಿ ಅಮೌಂಟ್ ಅಂಬೋದು ವಿತರಣೆ ಮಾಡ್ಕೋಬೋದಾಗಿದೆ. ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ